ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಜಿತಾ ಗೌಡ. ಇದೀಗ ಮುಖ್ಯಾಂಶಗಳು. ಇಂದಿನ ಯುವ ಜನಾಂಗ ಉತ್ತಮ ಸಂಸ್ಕೃತಿ ಸಂಸ್ಕಾರಗಳನ್ನು ಮೈಗೂಡಿಸಿಕೊಳ್ಳಬೇಕು. ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳ ಸಲಹೆ. ನನ್ನ ಪ್ರಾಮಾಣಿಕ ಸೇವೆಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ಆಟೋ ರಾಜ ಖ್ಯಾತಿಯ ಟಿ ರಾಜು ಹೇಳಿಕೆ. ಹಾಸನ ಜಿಲ್ಲೆಯ ಬೇಡಿಕೆಗಳಿಗೆ ನ್ಯಾಯ ಸಿಕ್ಕಿದೆ. ಬಜೆಟ್ ಬಗ್ಗೆ ಸಂಸದ ಶ್ರೀ ಎಸ್ ಪಟೇಲ್ ಶ್ಲಾಘನೆ. ಹಾಸನದಲ್ಲಿ ಇಂದಿನ ಯುವಕರು ಯುವತಿಯರು ಉತ್ತಮ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಸುಸಂಸ್ಕೃತರಾಗಬೇಕು. ಧರ್ಮ ಸಂಸ್ಕಾರ ನಾಡುನುಡಿ ಬಗ್ಗೆ ನಾವು ಗೌರವಿಸಬೇಕು ಎಂದು ಶಿವಸಿದ್ದೇಶ್ವರ ಸ್ವಾಮೀಜಿಯವರು ಸಲಹೆಯನ್ನ ನೀಡಿದರು. ಹಾಸನದ ತಣ್ಣೀರುಹಳ್ಳ ಮಠದಲ್ಲಿ ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಹಾಗೂ ಸಮಾಜದ ಮುಖಂಡರಿಂದ ಶುಕ್ರವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸಿದ್ಧಗಂಗೆಯ ಕಿರಿಯ ಸ್ವಾಮೀಜಿ ಶಿವಸಿದ್ದೇಶ್ವರ ಸ್ವಾಮೀಜಿರವರು ಸನ್ಮಾನ ಸ್ವೀಕರಿಸಿ ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜದ ಸಂಘಟನೆಯಲ್ಲಿ ಒಗ್ಗಟ್ಟಾಗಿ ತೊಡಗಿಸಿಕೊಳ್ಬೇಕು ಅಂತ ಕಿವಿಮಾತು ಹೇಳಿದರು. ಹಣ ಮಾಡಿದರೆ ಸಾಲದು, ಚಿಕ್ಕ ಮಕ್ಕಳಿದ್ದಾಗಲೇ ಒಳ್ಳೆಯ ಬುದ್ಧಿ ವಿನಯತೆ ಕಲಿಸಬೇಕು. ಉತ್ತಮ ವಿದ್ಯೆ ನೀಡುವ ಮೂಲಕ ಅವರಿಗೆ ಸಾಮಾಜಿಕ ಚಿಂತನೆ ಇರುವಂತೆ ಬುದ್ಧಿವಂತರನ್ನಾಗಿ ಮಾಡಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಹಾಸನ ತಣ್ಣೀರುಹಳ್ಳ ಮಠದ ಮಠಾಧೀಶರಾದ ಶ್ರೀ ಶಿವಕುಮಾರ ಸ್ವಾಮೀಜಿ, ಹಾಸನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಕಟ್ಟಾಯ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು. ನಾನು ಶೂನ್ಯದಿಂದ ಬಂದು 800 ಅನಾಥರು ನಿರಾಶ್ರಿತರನ್ನ ನೋಡಿಕೊಳ್ಳುವ ಶಕ್ತಿ ದೇವರು ಕೊಟ್ಟಿದ್ದಾನೆ. ಇದು ನನ್ನ ಕೈಯಿಂದ ಅಲ್ಲ, ಜನರ ಆಶೀರ್ವಾದದಿಂದ ಈ ಸೇವೆಯನ್ನ ಸಲ್ಲಿಸುತ್ತಿದ್ದೇನೆ ಎಂದು ಹಾಸನದಲ್ಲಿ ಆಟೋ ರಾಜೆಯಿಂದ ಖ್ಯಾತಿಯಾಗಿರುವ ಟಿ ರಾಜ ಅವರು ಹೇಳಿದರು. ಹಾಸನದ ಆರ್ಸಿ ರಸ್ತೆ ರಂಗೋಲಿ ಹಳ್ಳ ಬಳಿ ಸೆರಾಕೇರ್ HTB ವ್ಯಾಯಾಮ ಥೆರಪಿ ಸೆಂಟರ್ನಲ್ಲಿ ಸಾರ್ವಜನಿಕರಿಗೆ ಉಚಿತ ಚಿಕಿತ್ಸೆಯ ಕಾರ್ಯಕ್ರಮಕ್ಕೆ ಶುಕ್ರವಾರದಂದು ಆಗಮಿಸಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಸೆರಾಕೇರ್ ಕಂಪನಿಯು ನಮಗೆ ಕಳೆದ 15 ವರ್ಷಗಳಿಂದಲೂ ಚಿರಪರಿಚಿತರಾಗಿದ್ದು ನಮ್ಮ ಆಶ್ರಮದಲ್ಲಿರುವ 800 ಜನ ನನ್ನ ಕುಟುಂಬವನ್ನು ದತ್ತು ತೆಗೆದುಕೊಂಡಿದ್ದಾರೆ. ಪ್ರತಿ 3 ತಿಂಗಳಿಗೆ 5 ರಿಂದ 6 ಲಕ್ಷ ರೂಪಾಯಿ ಡೊನೇಷನ್ ಕೊಡ್ತಿದ್ದಾರೆ. ನನ್ನ ಸೇವೆ ನಿರಾಶ್ರಿತರಿಗಾಗಿ, ಅನಾಥರಿಗಾಗಿ. ಈಗಾಗಲೇ ನನ್ನ ಆಶ್ರಮದಲ್ಲಿ 800 ಜನರನ್ನ ಕಳೆದ 28 ವರ್ಷಗಳಿಂದ ಈ ಸೇವೆ ಮಾಡ್ತಿದ್ದೇನೆ ಅಂತ ಹೇಳಿದರು. ಈ ಮಣ್ಣಿನ ಮಗ ನಿಮ್ಮ ಎಲ್ಲರ ಪ್ರೀತಿಯ ಆಟೋ ರಾಜ ಮಾತಾಡ್ತೀನಿ. ನನಗೆ ತುಂಬ ಖುಷಿ. ಸೆರಾಕೇರ್ ಎಂಬ ಒಂದು ಕಂಪನಿ ನನಗೆ ಸುಮಾರು ಒಂದು 15-16 ವರ್ಷದಿಂದ ನನಗೆ ತುಂಬ ಸಪೋರ್ಟ್ ಅಂದರೆ ನಮ್ಮ ಆಶ್ರಮದಲ್ಲಿರುವ 800 ಜನ ನನ್ನ ಕುಟುಂಬವನ್ನು ದತ್ತು ತಗೊಂಡಿರ್ತಾರೆ. ಪ್ರತಿ 3 ತಿಂಗಳಿಗೆ ಒಂದು ಸಾರಿ ನನಗೆ 5 ರಿಂದ 6 ಲಕ್ಷ ನನಗೆ ಡೊನೇಷನ್ ಕೊಡ್ತಾರೆ. ಎಲ್ಲ ಬ್ರಾಂಚಿಂದ ಎಲ್ಲ ಅಪ್ಪ ಅಮ್ಮ ಇಲ್ಲಿರುವ ಎಲ್ಲ ಅಪ್ಪ ಅಮ್ಮ ದಿನಕ್ಕೆ ನನಗೆ 1 ರೂಪಾಯಿ ಕೊಡ್ತಾರೆ. ಯಾಕಂದರೆ ಈ 1 ರೂಪಾಯಿ ಭಿಕ್ಷೆ ಬಂದು ನಾನು 5 ವರ್ಷಕ್ಕೆ ಮುಂಚೆ ನಾನು ಪ್ರಾಜೆಕ್ಟ್ ಮಾಡಿದ್ದೆ, ಐ ಬೆಗ್ ಫಾರ್ ಮೈ ಪೀಪಲ್ ಶುಡ್ ನಾಟ್ ಬೆಗ್. ಹಂಗಂದ್ರೆ ನನ್ನ ಜನರಿಗಾಗಿ ಭಿಕ್ಷೆ ಬೇಡ್ತೀನಿ, ನನ್ನ ಜನರು ಭಿಕ್ಷೆ ಬೇಡಬಾರ್ದು ಅಂತ ಆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆ. ಒಳ್ಳೆ ಥರ ಜನ ನನಗೆ ದಿನ 1 ರೂಪಾಯಿ ಭಿಕ್ಷೆ ಕೊಡ್ತಾರೆ. ನನಗೆ ದೊಡ್ಡ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಎಲ್ಲ ತಗೊಂಡಿದ್ದೀನಿ. ದೊಡ್ಡ ಡಾಕ್ಟರೇಟ್ ಅವಾರ್ಡ್ 2 ಇದೆ ನನಗೆ. ಆದರೆ ಡಾಕ್ಟರ್ ರಾಜ ಅಂತ ಆಗಲಿ, ನನಗೆ ಭಿಕ್ಷಕ ಆಟೋ ರಾಜ ಅಂತ ಕರೆದ್ರೆ ಕೂಡ ನನಗೆ ತುಂಬ ಖುಷಿ. ಯಾಕಂದರೆ ನನ್ನ ಜನರಿಗಾಗಿ ಅದು ಮಾಡ್ತಾ ಇದ್ದೀನಿ. ಅದರಿಂದ ಎಲ್ಲ ವಿಸಿಟರು ನಮ್ಮ ಬ್ರದರು ಮಾಡುವ ಎಲ್ಲ ಬ್ರಾಂಚಸ್ಸಲ್ಲಿ ನಾನು ಯಾವಾಗಲೂ ಸೆರಾಕೇರ್ ಇಲ್ಲಿ ಮಾತ್ರ ಇಲ್ಲ, ಇಡೀ ಕರ್ನಾಟಕದಲ್ಲಿರುವ ಎಲ್ಲ ಸೆರಾಕೇರ್ಗೆ ನಾನು ವಿಸಿಟ್ ಮಾಡ್ತೀನಿ. ಯಾಕಂದರೆ ಅವರು ನನಗೆ ತುಂಬ ಸಹಾಯ ಮಾಡ್ತಾರೆ. ಸ್ಟಾಫ್ಸ್ಗಳು, ಅವರು ಎಲ್ಲ ಡೈರೆಕ್ಟರ್ಗಳು, ಓನರು, ನಮ್ಮ ವೆಂಕಟೇಶನ ಡೈರೆಕ್ಟರ್, ಅವರು ತುಂಬ ನಮಗೆ ಸಪೋರ್ಟು. ಆಮೇಲೆ ಇಲ್ಲಿರುವ ಅಪ್ಪ ಅಮ್ಮ ದಿನ ನನಗೆ 1 ರೂಪಾಯಿ ಕೊಡ್ತಾರೆ. ಅದಕ್ಕೆ ಧನ್ಯವಾದಗಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಬಂದು, ಬೇರೆ ಯಾವುದೂ ಬಿಸ್ನೆಸ್ ಮಾಡೋಕ್ಕೆ ನಾನು ಬಂದಿಲ್ಲ. ಐ ನಾಟ್ ಅ ಬಿಸ್ನೆಸ್ ಮ್ಯಾನ್. ನಾನು ಬಿಸ್ನೆಸ್ ಮಾಡೋದಿಲ್ಲ. ನನ್ನ ಸೇವೆ ನಿರಾಶ್ರಿತರಿಗಾಗಿ, ಅನಾಥರಿಗಾಗಿ, ಬೀದಿಯಲ್ಲಿ ಬಿದ್ದವನು ನನ್ನವನು ಅಂತ ತಗೊಂಡು ಹೋಗಿ ನಾನು 8 ಜನ ಸಾಕ್ತಾ ಇದ್ದೀನಿ ಸರ್. ಸುಮಾರು 28 ವರ್ಷದಿಂದ ಮಾಡ್ತಾ ಇದ್ದೀನಿ. ಸುಮಾರು 22,000 ಜನ ರಕ್ಷಣೆ ಮಾಡಿದ್ದೀವಿ. ಸುಮಾರು 9,000 ಜನ ನನ್ನಲ್ಲಿ ಬಂದು ತೀರ್ಕೊಂಡಿದ್ದಾರೆ ನಮ್ಮ ಆಶ್ರಮದಲ್ಲಿ ಬಂದು. ಈಗ 800 ಜನ ಇಟ್ಕೊಂಡು ಆಶ್ರಮ ನಡೆಸ್ತಾ ಇದ್ದೀನಿ. ಆಮೇಲೆ ಒಂದು 7,000 ಜನ ವಾಸಿಯಾಗಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ ನಮ್ಮ ಆಶ್ರಮದಲ್ಲಿ. ಈ ಕಾರ್ಯಕ್ರಮದಲ್ಲಿ ಸೆರಾಕೇರ್ ಕಂಪನಿಯ ಬಸವರಾಜು, ಛಾಯಶ್ರೀ, ಪ್ರೇಮ, ಸುಪ್ರಿಯಾ, ಸಾತ್ವಿಕ್, ಸಂಧ್ಯಾ, ಐಶ್ವರ್ಯ, ಅರ್ಫಾ, ಪ್ರೀತಿ, ಸಿಂಧು ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯ ಪ್ರಮುಖ ಬೇಡಿಕೆಗಳಿಗೆ ಈ ಬಾರಿಯ ಬಜೆಟ್ನಲ್ಲಿ ಮನ್ನಣೆ ಸಿಕ್ಕಿದೆ ಎಂದು ಸಂಸದ ಶ್ರೀ ಎಸ್ ಪಟೇಲ್ ಅವರು ಹೇಳಿದರು. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಅವರು, ಪ್ರಮುಖವಾಗಿ ಬೇಲೂರು ಸೇರಿದಂತೆ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಿತಿಮೀರಿರುವ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡು ಹಿಡಿಯುವ ಸಂಬಂಧ ಭದ್ರಾ ಅಭಯಾರಣ್ಯದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಆರಂಭಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರು 20 ಕೋಟಿ ಅನುದಾನ ನೀಡಿದ್ದಾರೆ.
ಹಾಗೆಯೇ ಆನೆ ದಾಳಿಯಿಂದ ಜೀವ ಕಳೆದುಕೊಂಡ ಕುಟುಂಬಕ್ಕೆ ಪರಿಹಾರ ಮೊತ್ತ ಹೆಚ್ಚಳ ಮಾಡಬೇಕು ಅಂತ ಮನವಿ ಮಾಡಿದ್ದೆವು. ಇದಕ್ಕೆ ಸ್ಪಂದಿಸಿರುವ ಸಿಎಂ ಅವರು ಹಾಲಿ ಇದ್ದ 15 ಲಕ್ಷ ಪರಿಹಾರ ಮೊತ್ತವನ್ನು 20 ಲಕ್ಷಕ್ಕೆ ಹೆಚ್ಚಳ ಮಾಡಿದ್ದಾರೆ. ಇದಕ್ಕಾಗಿ ಅವರಿಗೆ ಧನ್ಯವಾದ ಹೇಳುವೆ ಎಂದಿದ್ದಾರೆ. ಹಾಗೆಯೇ ಹಾಸನ ಸೇರಿದಂತೆ ರಾಜ್ಯದ 7 ಜಿಲ್ಲೆಗಳಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಭೂಕುಸಿತ ತಡೆಗೆ ತಡೆಗೋಡೆ ನಿರ್ಮಿಸೋಕೆ 200 ಕೋಟಿ ಕೊಟ್ಟಿದ್ದಾರೆ. ಹಾಸನ ನಗರ ಪಾಲಿಕೆಗೆ ಅನುದಾನ ಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಹಾಸನ ವಿಮಾನ ನಿಲ್ದಾಣಕ್ಕೆ ಮುಂದುವರಿದ ಅನುದಾನದಡಿ ಹಣ ಸಿಗಲಿದೆ ಅಂತ ಹೇಳಿದ್ರು. ನಿರ್ಮಾಣ ಹಂತದಲ್ಲಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ 9 ಕೋಟಿ ನೀಡಿದ್ದು ಮುಂದೆ 30 ಕೋಟಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ರಾಜ್ಯವ್ಯಾಪಿ ಜಾರಿಗೊಳಿಸೋಕೆ ಘೋಷಣೆ ಮಾಡಿರುವ ಯೋಜನೆಗಳು ನಮ್ಮ ಜಿಲ್ಲೆಗೂ ಸಿಗಲಿವೆ. ಒಟ್ಟಾರೆಯಾಗಿ ಜಿಲ್ಲೆಗೆ ನಾವು ಕೇಳಿದ್ದನ್ನ ಸಿಎಂ ಅವರು ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ಜನರ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವೆ ಅಂತ ನುಡಿದರು. ಸಂಭ್ರಮದ ಸುದ್ದಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ವಿಶೇಷ ಅವಕಾಶ. ಈ ದುಬಾರಿ ದುನಿಯಾದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡೋದು ಕಷ್ಟವೇ? ಚಿಂತಿಸಬೇಡಿ, ಇಲ್ಲಿದೆ ಸುವರ್ಣ ಅವಕಾಶ. ಹಾಸನದ ಹಾಸನಾಂಬ ದೇವಸ್ಥಾನದ ಬಳಿ ಇರುವ ಗೋಲ್ಡನ್ ಪಬ್ಲಿಕ್ ಸ್ಕೂಲ್ ತನ್ನ 25ನೇ ಸಿಲ್ವರ್ ಜೂಬ್ಲಿ ವರ್ಷವನ್ನ ವಿಶೇಷ ರಿಯಾಯಿತಿಯೊಂದಿಗೆ ಆಚರಿಸುತ್ತಿದೆ. ಪ್ರವೇಶಾತಿ ಶುಲ್ಕ ಒಬ್ಬ ಮಗುವಿಗೆ ಕೇವಲ 10,000 ಮಾತ್ರ, 2 ಮಕ್ಕಳಿಗೆ ಕೇವಲ 15,000 ಮಾತ್ರ, 5,000 ರಿಯಾಯಿತಿ. ಆದರೆ ಈ ಸುವರ್ಣ ಅವಕಾಶ ಏಪ್ರಿಲ್ 10ರ ತನಕ ಮಾತ್ರ. Hello everyone. Our Golden Public School is a place of learning and growth equipped with excellent facilities for support students in every aspect. We have well furnished classrooms, qualified teachers, a well stocked library, computer labs, school playgrounds. So, confident people think, decide and then take right decision. Thank you. ನಮ್ಮ ಶಾಲೆಯ ವಿಶೇಷತೆಗಳು: ನೈಪುಣ್ಯವುಳ್ಳ ಅನುಭವಿ ಶಿಕ್ಷಕರು, ಉತ್ತಮ ಗುಣಮಟ್ಟದ ತರಗತಿ ಕೋಣೆಗಳು, ಗ್ರಂಥಾಲಯ ಮತ್ತು ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ಆಟದ ಮೈದಾನ, ಪ್ರಿ ಕೆಜಿಯಿಂದ 7ನೇ ತರಗತಿಯವರೆಗೆ ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ತಕ್ಷಣ ಸಂಪರ್ಕಿಸಿ 9448853849. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇಂದೇ ದಾಖಲಿಸಿಕೊಳ್ಳಿ. ಹಾಸನದಲ್ಲಿ ನಿರಂತರವಾಗಿ ಪತಂಜಲಿ ಯೋಗ ಪರಿವಾರವು ಮನೆ ಮನೆಗೆ ಯೋಗವನ್ನು ತಲುಪಿಸುವ ಸಂಕಲ್ಪದೊಂದಿಗೆ ಯೋಗ ಕೇಂದ್ರಗಳನ್ನು ಸ್ಥಾಪನೆ ಮಾಡುತ್ತಾ ಬಂದಿದೆ. ಅದರ ಭಾಗವಾಗಿ ಎಸ್ಡಿಪಿ ಪಾರ್ಕ್ನಲ್ಲಿ ಸುಮಾರು 2 ತಿಂಗಳಿನಿಂದ ಯೋಗ ಕೇಂದ್ರ ಪ್ರಾರಂಭಿಸಿದೆ. ಬೆಳಗ್ಗೆ 6:20ರಿಂದ 7:45ರವರೆಗೂ ಯೋಗಾಭ್ಯಾಸ ಹೇಳಿಕೊಡಲಾಗುತ್ತೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಪತಂಜಲಿ ಪರಿವಾರ ಮನವಿ ಮಾಡಿದರು. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 9480302838ಕ್ಕೆ ಸಂಪರ್ಕಿಸಬಹುದಾಗಿದೆ. ನಗರ ಬೆಳೆದಂತೆ ಕಸವು ಹೆಚ್ಚಾಗ್ತದೆ. ಹೆಚ್ಚಾದ ಕಸವನ್ನ ವಿಲೇವಾರಿ ಮಾಡಲು ಪುರಸಭೆಗೆ ವಾಹನದ ವ್ಯವಸ್ಥೆ ಅವಶ್ಯವಿತ್ತು. ಆದ್ದರಿಂದ ಕಸ ಸಂಗ್ರಹಣೆಗೆ ವಾಹನವನ್ನ ಖರೀದಿಸಲಾಗಿದೆ ಎಂದು ಬೇಲೂರಿನಲ್ಲಿ ಪುರಸಭಾ ಅಧ್ಯಕ್ಷ ಎ ರಾಶಕ್ ಅವರು ಹೇಳಿದರು. ಬೇಲೂರಿನ ಪುರಸಭೆ ಆವರಣದ ಮುಂಭಾಗ 2 ಟ್ರ್ಯಾಕ್ಟರ್, 1 ಟಿಪ್ಪರ್ ಅನ್ನು 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಖರೀದಿಸಿದ್ದು ಸುಮಾರು 40 ಲಕ್ಷ ರೂಪಾಯಿಗಳು ವೆಚ್ಚವಾಗಿದ್ದು, ಬೇಲೂರು ನಗರ ಬೆಳೆದಂತೆ ಜನಸಂಖ್ಯೆಯು ಹೆಚ್ಚುತ್ತಾ ಹೋಗುತ್ತಾ ಇದೆ. ಪುರಸಭೆ ನಾಗರಿಕರು ನಿಮ್ಮ ಮನೆ ಬಾಗಿಲಿಗೆ ಬರುವ ವಾಹನಕ್ಕೆ ಕಸವನ್ನು ಹಾಕಿ ನಗರವನ್ನು ಸ್ವಚ್ಛವಾಗಿಡಬೇಕು. ಬೇಲೂರು ಪಟ್ಟಣವನ್ನು ಸುಂದರವಾಗಿ ಕಾಣುವಂತೆ ನಾಗರಿಕರು ಸಹಕರಿಸಿದ್ರೆ ಮಾತ್ರ ಸಾಧ್ಯ ಅಂತ ಹೇಳಿದರು. ದೂರವಾದ ವಿಚಾರ. ಯಾಕೆ ಅಂದರೆ ನಾನು ಆ ಸ್ಪಾಟಿಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಬೆಂಕಿ ಹತ್ಕೊಂಡು ದಿನ ಅದು ವಿಡಿಯೋ ಮಾಡಿ ಇಟ್ಟಿದ್ದಾರೆ. ಏನು ಯಾರು ಪಕ್ಕದಲ್ಲಿರ್ತಕ್ಕಂಥ ರೈತರು ಅವ್ರ ಹೊಲಕ್ಕೆ ಬೆಂಕಿ ಹಾಕೊಂಡಿದ್ದು ನಮ್ಮ ಪುರಸಭೆಯ ಏನು ಕಸ ವಿಲೇವಾರಿ ಘಟಕಕ್ಕೆ ಬಂದು ಬೆಂಕಿ ಹತ್ಕೊಂಡಿರೋ ವಿಚಾರನ ನೋಡಿ. ಇದು ಪ್ರತಿ ವರ್ಷವೂ ಇದು ಆಗ್ತಲೇ ಇದೆ. ಇದನ್ನು ಪರ್ಮನೆಂಟ್ ಸಾಲ್ವೇಷನ್ ಮಾಡಬೇಕು ಅಂತ ಹೇಳಿ ನಮ್ಮ ಚೀಫ್ ಆಫೀಸರ್ ಹತ್ರ ನಾನು ಈಗ ಒಂದು 10 ದಿನದ ಹಿಂದೆ ಮಾತುಕತೆ ಮಾಡಿ AEE ಇಂಜಿನಿಯರ್ ರವಿಕುಮಾರ್ ಅವರನ್ನು ಮೊನ್ನೆ ಅವರು ಸ್ಟಾಫ್ ಎಲ್ಲ ಕರೆಸಿ ಸ್ಪಾಟ್ ವಿಸಿಟ್ ಮಾಡಿಸ್ಬಿಟ್ಟು ಈ ಪ್ರತಿ ವರ್ಷನೂ ನಮ್ಮ ಮೇಲೆ ಈ ಥರ ಆರೋಪ ಬರುತ್ತೆ. ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಮಾತನಾಡಿ, ಮನೆಯಲ್ಲಿ ಹಸಿ ಕಸ, ಒಣಕಸ ಅಂತ ಬೇರ್ಪಡಿಸಿ ವಾರಕ್ಕೆ 2 ದಿನ ಒಣಕಸ ಮತ್ತು ಕೆಜಿ ಗೊಬ್ಬರಕ್ಕೆ 5 ರೂಪಾಯಿ ಇದ್ದು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬಹುದು. ಎಲ್ಲೆಂದರಲ್ಲಿ ಕಸ ಬಿಸಾಡದೆ ನಮ್ಮ ವಾಹನಕ್ಕೆ ಹಾಕಬೇಕು ಅಂತ ಹೇಳಿದರು. ಪುರಸಭೆ ವ್ಯಾಪ್ತಿಗೆ ಘನತ್ಯಾಜ್ಯ ವಸ್ತು ನಿರ್ವಹಣೆಗಾಗಿ 2 ಟ್ರ್ಯಾಕ್ಟರು, ಒಂದು ಆಟೋ ಟಿಪ್ಪರ್ ಬಂದಿದೆ. ಅದು 15 ಫೈನಾನ್ಸ್ ಗ್ರ್ಯಾಂಟ್ಸಲ್ಲಿ ಅಲೋಕೇಶನ್ಸ್ ಆಗಿರೋದು, ಅಲೋಕೇಶನ್ಸ್ ಆಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಪ್ರತಿಯೊಂದು ವಾರ್ಡ್ಗೂ ಸಮೇತ ನಮ್ಮಲ್ಲಿ ಏನೇನು SWM ರಿಲೇಟೆಡ್ ಏನೇನು ವೆಹಿಕಲ್ಸ್ ಇದೆ ಪ್ರತಿಯೊಂದು ವಾರ್ಡ್ಗೂ ಹೋಗುತ್ತೆ, ಮನೆಗೂ ಹೋಗುತ್ತೆ. ಮನೆಯಿಂದ ಕೂಡ ಕಸ ಕಲೆಕ್ಟ್ ಮಾಡ್ತೀವಿ. ಈಗ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಅವ್ರದ್ದು ಏನು ಘನತ್ಯಾಜ್ಯ ಬರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬಿಸಾಡ್ದೇ ನಾವು ಏನು ನಿಗದಿಪಡಿಸಿರ್ತೀವಿ ಅಂತ
ಡೆಸಿಗ್ನೇಟೆಡ್ ವೆಹಿಕಲ್ಸ್ಗೆ ಅವ್ರು ಕೊಡಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಹಸಿ ಕಸ ಮತ್ತು ಒಣ ಕಸನ ಸಪ್ರೇಟ್ಸ್ ಮಾಡೇ ಕೊಡಬೇಕು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಜಗದೀಶ್, ಅಶೋಕ್, ಪುರಸಭೆ ಅಧಿಕಾರಿಗಳು, ನೌಕರರು, ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನ ಯುವ ಜನಾಂಗ ಉತ್ತಮ ಸಂಸ್ಕೃತಿ ಸಂಸ್ಕಾರಗಳನ್ನು ಮೈಗೂಡಿಸಿಕೊಳ್ಬೇಕು. ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳ ಸಲಹೆ. ನನ್ನ ಪ್ರಾಮಾಣಿಕ ಸೇವೆಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ಆಟೋ ರಾಜ ಖ್ಯಾತಿಯ ಟಿ ರಾಜು ಹೇಳಿಕೆ. ಹಾಸನ ಜಿಲ್ಲೆಯ ಬೇಡಿಕೆಗಳಿಗೆ ನ್ಯಾಯ ಸಿಕ್ಕಿದೆ. ಬಜೆಟ್ ಬಗ್ಗೆ ಸಂಸದ ಶ್ರೀ ಎಸ್ ಪಟೇಲ್ ಶ್ಲಾಘನೆ.